ಆಲ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶ್ವ ಪರಿಸರ ದಿನ. ಸೊ ಜೂನ್ 5 ನಾವು ಯಾವಾಗಲೂ ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಅದೇ ರೀತಿ ನಾನು ನನ್ನ ಮಕ್ಕಳಿಗೆ ಪ್ರಕೃತಿ ಪರಿಸರ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಟ್ಟು ನಮ್ಮ ಕೈಲಾದಷ್ಟು ಒಂದೆರಡು ಗಿಡವನ್ನು ಇವ್ರ ಕೈಯಲ್ಲಿ ನೆಡೆಸಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ನಾನು ಕೂಡ ಒಂದೆರಡು ಸಸಿಗಳನ್ನು ತಂದು ನೆಡ್ಸಿದ್ದೀನಿ. ಸೊ ಸಸಿಗಳನ್ನ ತಂದು ನೆಡ್ಸಿದಷ್ಟು ಮಾತ್ರಕ್ಕೆ ನಮ್ಮ ನಮ್ಮ ಒಂದು ಜವಾಬ್ದಾರಿ ಮುಗೀತು ಅಂತಲ್ಲ. ಸೊ ಅದ್ರ ಬಗ್ಗೆ ನಾವು ಮಕ್ಕಳಿಗೆ ಡೈಲಿ ಎಜುಕೇಷನನ್ನು ಕೊಡ್ತಿರಬೇಕು. ಯಾಕಂದರೆ ಪರಿಸರ ಚೆನ್ನಾಗಿದ್ದರೆ ಮಾತ್ರ ನಾವು ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಪರಿಸರದ ಬಗ್ಗೆ ಮಕ್ಕಳಿಂದನೇ ನಾವು ಕಾಳಜಿಯನ್ನು ವಹಿಸ್ತಾ ಹೋಗಬೇಕು. ಇವತ್ತಿನ ದಿನ ಗಿಡಗಳನ್ನು ನೆಟ್ಬಿಟ್ಟು ಬಿಟ್ಬಿಡೋದಲ್ಲ. ಸೊ ಆ ಗಿಡ ಸ್ವಲ್ಪ ಮಟ್ಟಿಗೆ ಮರವಾಗಿ ಬೆಳೆಯೋವರೆಗೂ ಅದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ತದನಂತರ ಸ್ವಲ್ಪ ದೊಡ್ಡದಾದ ಮೇಲೆ ಪ್ರಕೃತಿನೇ ಅದನ್ನು ಬೆಳೆಸುತ್ತೆ. ಸೊ ನಾವು ಪ್ರಕೃತಿಗೆ ಏನನ್ನು ಕೊಡ್ತೀವಿ ಅದೇ ನಮಗೆ ರಿಟರ್ನ್ ಬರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಈ ಒಂದು ಏನು ಬ್ಯುಸಿ ಲೈಫಲ್ಲಿ ನಾವು ಪ್ರಕೃತಿಯನ್ನು ಕೇರ್ ಮಾಡೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಆದಷ್ಟು ಮಟ್ಟಿಗೆ ಆ 0% ನಾವು ಪ್ಲಾಸ್ಟಿಕ್ಕನ್ನು ಬಳಸದೇ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಳಸಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಆದಷ್ಟು ಕಡಿಮೆ ಮಾಡಬೇಕು. ಆದಷ್ಟು ಕಡಿಮೆ ಮಾಡಿ ಪ್ರಕೃತಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡೋದರಲ್ಲಿ ಎಲ್ಲರೂ ಸಹ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಈ ಒಂದು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಏನಿದೆಯೋ ಅದನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಕೇಳ್ಕೊತೀನಿ. ಇವತ್ತು ನಮ್ಮ ಮಕ್ಕಳ ಸ್ಕೂಲಲ್ಲಿ ಕೂಡ ಎನ್ವಿರಾನ್ಮೆಂಟಲ್ ಡೇ ಬಗ್ಗೆ ಕೆಲವೊಂದು ಒಂದು ಆ್ಯಕ್ಟಿವಿಟೀಸನ್ನು ಕೂಡ ಮಾಡಿದರು. ಸೊ ಅದು ಕೂಡ ತುಂಬಾ ಅರ್ಥಗರ್ಭಿತವಾಗಿತ್ತು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.